ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಚಿಕಿತ್ಸಾಲಯದ ಬರಡಾದ ಬಿಳಿ ಗೋಡೆಗಳು ಶಿಲ್ಪಾಳನ್ನು ಮುಚ್ಚುವಂತೆ ತೋರಿತು, ಅವಳ ಹೃದಯದ ಬಡಿತವನ್ನು ಹೆಚ್ಚಿಸಿತು. ಅವಳು ನಡುಗುವ ಕೈಯಲ್ಲಿ ತೆಳುವಾದ ಕಾಗದವನ್ನು ಹಿಡಿದಳು. 2 ಗುಲಾಬಿ ಗೆರೆಗಳು ಅವಳ ಸ್ಪಷ್ಟತೆಯೊಂದಿಗೆ ಅವಳನ್ನು ಅಪಹಾಸ್ಯ ಮಾಡುತ್ತವೆ. ಗರ್ಭಾವಸ್ಥೆ. ಈ ಪದವು ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಭಾವನೆಗಳ ಸುಂಟರಗಾಳಿ ಅವಳೊಳಗೆ ಸುತ್ತುತ್ತದೆ. ಭಯ, ಉತ್ಸಾಹ, ಅನಿಶ್ಚಿತತೆ. ನಾಗರಾಜು ತಮ್ಮ ಶಾಂತ ನಡತೆ ಮತ್ತು ಸೌಮ್ಯವಾದ ನಗುವಿನೊಂದಿಗೆ ಕೋಣೆಯನ್ನು ಪ್ರವೇಶಿಸಿದರು. ಶಿಲ್ಪಾ 3 ತಿಂಗಳ ಗರ್ಭಿಣಿ ಮತ್ತು ಅವಳು ಉತ್ತಮ ಸ್ತನಗಳು ಹೊಂದಿದ್ದಾಳೆ ಎಂದು ನಾಗರಾಜುಗೆ ತಿಳಿದಿತ್ತು. ಅವಳು ತನ್ನ ತಲ್ಲಣಗಳನ್ನು ಸುರಿಯುತ್ತಿದ್ದಾಗ ಅವನು ತಾಳ್ಮೆಯಿಂದ ಆಲಿಸಿದನು. ಅವನ ಧ್ವನಿಯು ಅವಳ ಕ್ಷೀಣಿಸಿದ ನರಗಳಿಗೆ ಹಿತವಾದ ಮುಲಾಮು. ನಾಗರಾಜು ಶಿಲ್ಪಾಗೆ ವಿಷಯಗಳನ್ನು ವಿವರಿಸಿದ ರೀತಿ ಲೈಂಗಿಕತೆಯಲ್ಲಿ ಸ್ಪಷ್ಟವಾಗಿತ್ತು. ಕಳೆದುಹೋದ ತನ್ನ ಗಂಡನೊಂದಿಗಿನ ತನ್ನ ಅನ್ಯೋನ್ಯತೆಯ ಬಗ್ಗೆ ಮತ್ತು ನಾಗರಾಜು ಮೇಲೆ ಹೊಂದಿದ ಮನಸ್ಸಿನ ಬಗ್ಗೆ ಅವಳು ಕೆಲವು ವಿಷಯಗಳನ್ನು ಕಲ್ಪಿಸಿಕೊಂಡಳು. ಮತ್ತು ಮುಂದಿನ 2 ದಿನಗಳಲ್ಲಿ ವಾಡಿಕೆಯ ತಪಾಸಣೆಗಾಗಿ ಶಿಲ್ಪಾ ಕ್ಲಿನಿಕ್ಗೆ ಮರಳಿದಳು. ಪ್ರತಿ ಭೇಟಿಯೂ ಬಹಿರಂಗವಾಗಿತ್ತು. ನಾಗರಾಜು ತಮ್ಮ ಶಾಂತ ಆತ್ಮವಿಶ್ವಾಸ ಮತ್ತು ನಿಜವಾದ ಕಾಳಜಿಯಿಂದ ನಿರಂತರ ಬೆಂಬಲದ ಮೂಲವಾಗಿದ್ದರು. ಒಂದು ಮಧ್ಯಾಹ್ನ ಅವನು ಅವಳ ಹೊಟ್ಟೆಗೆ ಅಲ್ಟ್ರಾಸೌಂಡ್ ಜೆಲ್ ಅನ್ನು ನಿಧಾನವಾಗಿ ಅನ್ವಯಿಸಿದಾಗ ಮತ್ತು ಅವನ ಕೈಗಳು ಅವಳ ಸೊಂಟದ ಗೆರೆಯಿಂದ ಕೆಳಗಿಳಿದವು. ತಲೆತಿರುಗುವಿಕೆಯ ಅಲೆಯು ಅವಳ ಮೇಲೆ ಕೊಚ್ಚಿಕೊಂಡು ಹೋಯಿತು. ನಾಗರಾಜು ಯಾವಾಗಲೂ ಎಚ್ಚರದಿಂದ ಅವಳು ಎಡವಿ ಬೀಳುತ್ತಿದ್ದಾಗ ಅವಳನ್ನು ಹಿಡಿದನು. ಅವನ ತೋಳುಗಳು ಅವಳನ್ನು ರಕ್ಷಣಾತ್ಮಕವಾಗಿ ಸುತ್ತುವರೆದಿದ್ದವು. ಆ ಸಮಯದಲ್ಲಿ ಅವಳ ಎದೆಯು ಅವನ ವಿರುದ್ಧ ಸಂಪೂರ್ಣವಾಗಿ ಒತ್ತಲ್ಪಟ್ಟಿತು. ಆ ಕ್ಷಣದಲ್ಲಿ ಅವಳು ತನ್ನ ಕಾಮವನ್ನು ವಿರೋಧಿಸಿದಳು. ಅವಳ ಕಾಲುಗಳು ನಡುಗಲಾರಂಭಿಸಿದವು. ಆ ಸಂಕ್ಷಿಪ್ತ ಕ್ಷಣದಲ್ಲಿ ಅವರ ಕಣ್ಣುಗಳು ಸಂಪರ್ಕದೊಂದಿಗೆ ಭೇಟಿಯಾದವು ಮತ್ತು ಅವರ ಸ್ಪರ್ಶದಲ್ಲಿ ಇಬ್ಬರೂ ಪ್ರೀತಿಯನ್ನು ಅನುಭವಿಸಿದರು ಮತ್ತು ಮಾತನಾಡದ ಸಂಪರ್ಕವು ಚಿಗುರಿತು. ಅದೇ ದಿನ ನಾಗರಾಜು ಅವರು ಶಿಲ್ಪಾ ಅವರನ್ನು ಆಸ್ಪತ್ರೆಯ ಹತ್ತಿರದ ಸಣ್ಣ ಕೆಫೆಗೆ ಕರೆದರು. ಅವರು ತಮ್ಮ ಕಾಫಿಯನ್ನು ಹೀರುತ್ತಿದ್ದಂತೆ ಸಂಭಾಷಣೆಯು ಸುಲಭವಾಗಿ ಹರಿಯಿತು. ಹಂಚಿದ ನಗು ಮತ್ತು ಆರಾಮದಾಯಕ ಮೌನಗಳಿಂದ ವಿರಾಮಗೊಳಿಸಲಾಯಿತು. ಅವರು ಹಳೆಯ ದಾಖಲೆಗಳಿಗಾಗಿ ಹಂಚಿಕೊಂಡ ಪ್ರೀತಿ, ರಿಯಾಲಿಟಿ ಟಿವಿಗೆ ಪರಸ್ಪರ ತಿರಸ್ಕಾರ ಮತ್ತು ರಾತ್ರಿ ಕರೆಗಳು ಚರ್ಚೆಗಳಿಗೆ ಆಶ್ಚರ್ಯಕರವಾದ ಒಲವನ್ನು ಕಂಡುಹಿಡಿದರು. ಸಂಜೆಯಾಗುತ್ತಿದ್ದಂತೆ ಅವರ ಸಂಭಾಷಣೆಯು ಅವರ ಜೀವನದ ರೊಮ್ಯಾಂಟಿಕ್ ವಿಷಯಗಳಿಗೆ ಸ್ಥಳಾಂತರಗೊಂಡಿತು ಮತ್ತು ನಾಗರಾಜು ಇದು ಅವಳನ್ನು ಪಡೆಯುವ ಸಮಯ ಎಂದು ಅವನು ತಿಳಿದುಕೊಂಡನು. ಇಬ್ಬರೂ ಪರಸ್ಪರ ಹೆಣೆದುಕೊಂಡಿರುವ ಚರ್ಮದ ಭಾವನೆ, ದೇಹದಿಂದ ದೇಹ ಮತ್ತು ಆತ್ಮದಿಂದ ಆತ್ಮವು ಹತ್ತಿರವಾಗಬೇಕೆಂದು ಬಯಸಿದ್ದರು. ಅವರ ನೋಟವು ಒಂದು ಕ್ಷಣ ತುಂಬಾ ಕಾಲ ಉಳಿಯಿತು. ಒಂದು ಹಿಂಜರಿಕೆಯ ಸ್ಪರ್ಶ, ಹಂಚಿದ ನೋಟ ಮತ್ತು ಅವರ ನಡುವೆ ಮಾತನಾಡದ ತಿಳುವಳಿಕೆ ಹೊತ್ತಿಕೊಂಡಿತು. ಅವನು ಅವಳ ಕುತ್ತಿಗೆಯನ್ನು ಹಿಡಿದು ಮಾದಕ ಚುಂಬನಕ್ಕಾಗಿ ಅವಳನ್ನು ಹತ್ತಿರಕ್ಕೆ ಎಳೆದನು ಮತ್ತು ಅವಳ ದೇಹದಾದ್ಯಂತ ಅವಳ ಪ್ರೀತಿಯನ್ನು ಕಚ್ಚಿದನು. ಅವರ ಮೊದಲ ಚುಂಬನವು ನಿಧಾನವಾದ ತಾತ್ಕಾಲಿಕ ಅನ್ವೇಷಣೆಯಾಗಿದೆ. ತುಟಿಗಳ ಹಿಂಜರಿಕೆಯ ಕುಂಚವು ತ್ವರಿತವಾಗಿ ಭಾವೋದ್ರಿಕ್ತ ಅಪ್ಪುಗೆಯಾಗಿ ಅರಳಿತು. ಶಿಲ್ಪಾ ತನ್ನ ಮೇಲೆ ಗಟ್ಟಿಯಾದ ರಾಡ್ ಉಜ್ಜಿದ ಅನುಭವವಾಯಿತು. ಭಯ ಮತ್ತು ಹರ್ಷದ ತಲೆತಿರುಗುವ ಮಿಶ್ರಣ. ಸಾಮಾನ್ಯವಾಗಿ ತುಂಬಾ ಕಂಪೋಸ್ ಮಾಡಿದ ನಾಗರಾಜು ಅಷ್ಟೇ ಆಕರ್ಷಿತರಾಗಿ ಉಸಿರುಗಂಟಲಲ್ಲಿ ಹಿಡಿಯುವಂತೆ ತೋರುತ್ತಿದ್ದರು. ಅವರು ಬೇರ್ಪಡಿಸಿದರು. ಅವರ ಕಣ್ಣುಗಳು ಲಾಕ್ ಆಗಿದ್ದವು. ಅವರ ನಡುವಿನ ಗಾಳಿಯು ಮಾತನಾಡದ ಪದಗಳಿಂದ ದಟ್ಟವಾಗಿತ್ತು. ನಾಗರಾಜು ಕೈಚಾಚಿದನು. ಅವನ ಕೈಯು ಅವಳ ಮುಖದ ಬಾಹ್ಯರೇಖೆಯನ್ನು ನಿಧಾನವಾಗಿ ಪತ್ತೆಹಚ್ಚಿದನು. ಅವನ ಕೈಗಳು ಅವಳ ದೇಹದ ಪ್ರತಿಯೊಂದು ಅಂಗುಲವನ್ನು ಪರಿಶೋಧಿಸಿದವು. ಅವಳ ಬೆನ್ನುಮೂಳೆಯ ಮೂಲಕ ಹಾದುಹೋಗುವ ವಿದ್ಯುತ್ ಪ್ರವಾಹವನ್ನು ಅನುಭವಿಸಿತು. ಅವನ ಹೆಬ್ಬೆರಳು ಅವಳ ಕೆಳಗೆ ತುಟಿಗಳು ವಿರುದ್ಧ ಉಜ್ಜಲು ಪ್ರಾರಂಭಿಸಿದ. ಅವನ ಕಣ್ಣುಗಳಲ್ಲಿನ ತೀವ್ರತೆಯಿಂದ ಮಂತ್ರಮುಗ್ಧಳಾದ ಶಿಲ್ಪಾ ಅವನ ಸ್ಪರ್ಶಕ್ಕೆ ಒರಗಿದಳು. ಅವಳ ಕಾಲುಗಳ ವಿರುದ್ಧ ಅವನ ಚರ್ಮದ ಉಷ್ಣತೆಯನ್ನು ಸವಿಯುತ್ತಿದ್ದಳು. ಅವರ ತುಟಿಗಳು ಮತ್ತೊಮ್ಮೆ ಭೇಟಿಯಾದವು. ಈ ಬಾರಿ ಆಳವಾದ ತುರ್ತು, ಹೊಸ ಸಂಪರ್ಕವನ್ನು ಅನ್ವೇಷಿಸುವ ಹತಾಶ ಅಗತ್ಯ. ಶಾಂತವಾದ ನಂತರ ಅವರು ಹೆಣೆದುಕೊಂಡರು. ಮಾತನಾಡದ ಪದಗಳ ಭಾರವು ಗಾಳಿಯಲ್ಲಿ ಭಾರವಾಗಿರುತ್ತದೆ. ಅವರು ಭೇಟಿಯಾದಾಗಲೆಲ್ಲ ಅವರು ಪ್ರೀತಿಸಲು ಪ್ರಾರಂಭಿಸಿದರು. ಅವರು ಇದ್ದ ಸ್ಥಳದ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಪ್ರೀತಿ ಅವರು ವಿಷಯಗಳನ್ನು ಮರೆಯುವಂತೆ ಮಾಡಿತು. ನಾಗರಾಜು ಅವಳು ಗರ್ಭಾವಸ್ಥೆಯಲ್ಲಿದ್ದಾಳೆಂದು ತಿಳಿದು ಕೆಲಸ ಮಾಡಿದನು.
ಅವರು ಆಸ್ಪತ್ರೆಯ ಕೊಠಡಿಗಳಲ್ಲಿ ವಾರ್ಡ್ ಅನ್ನು ಕಾಳಜಿ ವಹಿಸದೆ ಕೆಲಸ ಮಾಡಿದರು ಮತ್ತು ಅವರ ಪ್ರೀತಿಯು ಅವಳ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಬಂದಿತು. ಆದರೆ ಮಾತುಗಳು ಅನಗತ್ಯ ಎನಿಸಿತು. ಅವರ ದೇಹಗಳು ಹೆಚ್ಚು ನಿರರ್ಗಳವಾದ ಭಾಷೆಯನ್ನು ಮಾತನಾಡುತ್ತಿದ್ದವು. ಆಸ್ಪತ್ರೆಯ ಬರಡಾದ ಮಿತಿಯಲ್ಲಿ ಅನಿರೀಕ್ಷಿತವಾಗಿ ಅರಳಿದ ಪ್ರೀತಿಯ, ಬಯಕೆಯ, ಸಂಪರ್ಕದ ಭಾಷೆ. ಅವರ ಸಂಬಂಧವು ಅರಳಿತು, ಕದ್ದ ಕ್ಷಣಗಳು ಮತ್ತು ಪಿಸುಗುಟ್ಟುವ ಭರವಸೆಗಳಿಂದ ಪೋಷಿಸಿದ ಸೂಕ್ಷ್ಮ ಹೂವು. ಅವರು ನಗರದ ಗುಪ್ತ ಮೂಲೆಗಳನ್ನು ಅನ್ವೇಷಿಸಿದರು, ನಕ್ಷತ್ರಗಳ ಅಡಿಯಲ್ಲಿ ತಡರಾತ್ರಿಯ ಪಿಕ್ನಿಕ್ಗಳನ್ನು ಹಂಚಿಕೊಂಡರು ಮತ್ತು ಮಂದವಾದ ಜವ್ ಕ್ಲಬ್ಗಳಲ್ಲಿ ಸಂಗೀತಕ್ಕೆ ನೃತ್ಯ ಮಾಡಿದರು. ಒಂದು ಕಾಲದಲ್ಲಿ ರೋಗಿಯಾಗಿದ್ದ ಶಿಲ್ಪಾ ಅತ್ಯಂತ ಅನಿರೀಕ್ಷಿತ ಸ್ಥಳಗಳಲ್ಲಿ ಪ್ರೀತಿಯನ್ನು ಕಂಡುಕೊಂಡಿದ್ದಳು. ಆಸ್ಪತ್ರೆಯ ಸ್ಟೆರೈಲ್ ಹಾಲ್ಗಳಲ್ಲಿಯೂ ಸಹ ಜೀವನವು ಅನಿರೀಕ್ಷಿತ ಸೌಂದರ್ಯದಿಂದ ಅರಳಬಹುದು ಎಂಬುದನ್ನು ನೆನಪಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.